ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬನ್ನಿ, ಕರೆಂಟ್ ಇಲ್ಲ, ಕರೆಂಟ್ ಹೋಗಿದ್ದೀವಿ ಇವತ್ತು. ಯಾವಾಗ ಬರುತ್ತೋ ಗೊತ್ತಿಲ್ಲ. ಈಗ ನಾನು ಕೆಲಸಕ್ಕೆ ಹೋಗಿ ಬಂದು ಸ್ವಲ್ಪ ಹಣ್ಣಿತ್ತು, ಅದನ್ನೇ ಈಗ ಪುಲಾವನ್ನ ಥರ ಮಾಡ್ತಾಯಿದ್ದೀನಿ ನೋಡಿ. ತಿಂಡಿಗೆ ಆಗುತ್ತೆ ಅಂಥೇಳಿ ಶ್ರೇಯನಿಗೆ ಮುಂಜಾನೆ ಡಬ್ಬಿ ಕಟ್ಟಿ ಕೊಟ್ಟಿದ್ದೀನಿ. ಅವಳಿಗೆ ಗಂಜಿಯನ್ನು ಮಾಡಿ ಕೊಟ್ಟಿದ್ದೀವಿ. ಹಾಗಾಗಿ ಈಗ ನಮಗೆ ಸ್ವಲ್ಪ ರಾತ್ರಿದು ಅನ್ನ ಇತ್ತು, ಅದನ್ನೇ ಇಲ್ಲಿ ನಾನೀಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಎಣ್ಣೆ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಹಸಿ ಶೇಂಗಾ ಎಲ್ಲ ಹಾಕಿ. ಕರೆಂಟು ಇಷ್ಟೊಂದು ಇಟ್ಟು ಇಲ್ಲಿ ಹೋಗಿದೆ ಸ್ನೇಹಿತರೆ. ನೋಡಿ, ಇದನ್ನೆಲ್ಲ ಈಗ ಒಂಚೂರು ನಾವಿಲ್ಲಿ ಸಕ್ಕರೆನ ಯೂಸ್ ಮಾಡಬೇಕಾಗುತ್ತೆ. ಪುಲಾವನ್ನ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಥರ ಮೇಲ್ಗಡೆಯಿಂದ ಹಾಕಿಬಿಟ್ರೆ ಸಕ್ಕರೆ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ. ಆಲ್ಮೋಸ್ಟ್ ನಮ್ದು ಅನ್ನ ಉಳಿದ್ರೆ ನಾವು ಇದೇ ಥರ ಮಾಡೋದು. ಇಲ್ಲ ಅಂದರೆ ಚಪಾತಿ ಪಟ್ಟಿ ಮಾಡಿಬಿಡ್ತೀನಿ ನೋಡಿ. ಉದುರಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಪುಲಾವನ್ನ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಸೋಂಬೇರಿ ಅಂತ ಹೇಳ್ತಾರೆ, ಸೋಂಬೇರಿ ಚಿತ್ರಾನ್ನ ಅಂಥೇಳಿ ಆ ಥರ ಬರುತ್ತೆ ಇದು. ಇದ್ರ ಮೇಲ್ಗಡೆ ಬೇಕಂದ್ರೆ ಸ್ವಲ್ಪ ಲಿಂಬೆ ರಸ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಲಿಂಬೆ ರಸ ಹಾಕಿದ್ರೆ ಅಂತೂ ಇನ್ನೂ ಮಸ್ತ್ ಆಗುತ್ತೆ. ಕರೆಂಟ್ ಕೂಡ ಹೋಗಿದೆ. ಕರೆಂಟ್ ಏನು ನಿಲ್ಲೋದಿಲ್ಲ, ಬೇಸಿಗೆ ಬಂತಲ್ಲ ಸ್ನೇಹಿತರೆ. ನೋಡಿ, ಲಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ. ಇದರ ಬೀಜ ಎಲ್ಲ ತಗೋಬೇಕಾಗುತ್ತೆ. ಯಾಕೆ ಎಷ್ಟು ಗಡಬಡಿ ಅಂದರೆ ಯಜಮಾನ್ರು ಡ್ರೈವಿಂಗ್ ಹೋಗೋರಿದ್ದಾರೆ ಸ್ನೇಹಿತರೆ. ಎಲ್ಲ ಬೀಜ ತೆಗೆದು ಇನ್ನೂ ಇರ್ತವೆ ಇದ್ರೊಳಗಡೆ. ಅವು ತಿನ್ನುವಾಗ ಬಾಯಿಗೆ ಬಂದುಬಿಡ್ತವೆ. ವಿಡಿಯೋ ಕ್ಲಿಯರಾಗಿ ಬರ್ತದೆ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಕರೆಂಟ್ ಇಲ್ಲಲ್ಲ, ಮತ್ತು ನಮ್ಮದು ಚಾರ್ಜರ್ ಬಲ್ಬ್ ಕೂಡ ಇಲ್ಲ ಇಲ್ಲಿ. ಅದಕ್ಕಾಗಿ ಈಗ ರೆಡಿ ಆಯಿತು ನೋಡಿ ನಮ್ಮದು ಸಿಂಪಲ್ ಆಗಿರುವಂಥ ಚಿತ್ರಾನ್ನ. ನಿಮಗೊಂದ್ಸತಿ ತೋರಿಸ್ತೀನಿ ಬನ್ನಿ. ನೋಡಿ, ಕರೆಂಟ್ ಕೂಡ ಇಲ್ಲ, ವಿಡಿಯೋ ಎಷ್ಟು ಇದು ಬರ್ತಾಯಿದೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಸಿಂಪಲ್ಲಾಗಿ ಸ್ವಲ್ಪ ಹಸಿ ಶೇಂಗಾದ ಎಣ್ಣೆಯಲ್ಲಿ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈಗ ಯಜಮಾನ್ರಿಗೆ ಕೊಟ್ಬಿಡ್ತೇನೆ ಸ್ನೇಹಿತರೆ. ಕೊಟ್ಟು ಬೆಳಗ್ಗೆ ಹೋಗುವಾನ ಎಲ್ಲ ಪಾತ್ರೆ ತೊಳೆದೋಗಿದ್ದೆ, ಆದರೂ ಮತ್ತೆ ಪಾತ್ರೆ ಒಂದಿಷ್ಟು ಕೂಡಿದೆ ನೋಡಿ. ಈಗ ಇದೆಲ್ಲ ಮೇಲ್ಗಡೆ ಇಡಬೇಕು. ನೀರು ಬೀಳ್ತಾಯಿದೆ. ಮತ್ತು ಇಲ್ಲಿ ಶ್ರೇಯನ್ಗೆ ಗಂಜಿಯನ್ನು ಕೂಡ ಮಾಡಿದ್ದೆ ಬೆಳಗ್ಗೆ, ಅದು ಇದೆ ಮಧ್ಯಾಹ್ನಕ್ಕಾಗುತ್ತೆ. ಹಾಗೆ ಇಲ್ಲಿ ಮೊಸರು ಕೂಡ ಇದೆ. ಮತ್ತು ಇಲ್ಲಿ ಒಂದಿಷ್ಟು ಮಾವಿನಕಾಯಿ ತಂದಿದ್ದಾರೆ ಯಜಮಾನ್. ಇದನ್ನು ಉಪ್ಪಿನಕಾಯಿ ಹಾಕಬೇಕಾ ಏನು ನೋಡ್ತೀನಿ ಸ್ನೇಹಿತರೆ. ಹಾಗೆ ಹಸಿ ಶೇಂಗಾ ಉಂಟು, ತಿಂತಾ ಇದ್ದೀನಿ ನೋಡಿ. ಹಸಿ ಶೇಂಗಾ ತಿನ್ನಬೇಕಂತ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಬಟ್ಟೆ ತೊಳಿಬೇಕು. ಬಟ್ಟೆ ಉಂಟು, ಧನುಷಂದು ಒಂದು ಬ್ಯಾಗ್ ಬಟ್ಟೆ ಇದೆ. ನೋಡ್ತೀನಿ ಅದು ಯಾವಾಗ ತುಳಿದಾಗುತ್ತೋ ಗೊತ್ತಿಲ್ಲ. ಇಲ್ಲಿಟ್ಟಿದ್ದೇನೆ, ಬಂದು ತೊಳಿತೇನೆ. ಸ್ವಲ್ಪ ಸೀರೆ ಬಂದಿದ್ದು ವಿಡಿಯೋ ಮಾಡಬೇಕಿತ್ತು, ಕರೆಂಟ್ ಇಲ್ಲ. ಕರೆಂಟ್ ಬಂದ ಮೇಲೆ ಮಾಡ್ತೀನಿ. ಸೀರೆಗಳಂತೂ ಫುಲ್ ಬಂದಿದೆ. ನಿನ್ನೆ ಕೂಡ ಒಂದು 2 ಬ್ಯಾಗ್ ನಮ್ಮ ಅಮ್ಮರ ಮನೆ ತೊಗೊಂಡೋಗಿದ್ದೆ. ಒಂದಿಷ್ಟು ಸೀರೆಗಳನ್ನು ಅವರು ತೊಗೊಂಡಿದ್ದಾರೆ. ಈಗ ನೋಡಿ, ಫುಲ್ ಸೀರೆ ಇದೆ. ಯಾರಿಗೆಲ್ಲ ಬೇಕು ಅಂತೇಳಿ ಪ್ಲೀಸ್ ಮೆಸೇಜ್ ಹಾಕಿ. ನೋಡಿ, ಮಣ್ಣಿನ ಮೇಲೆ ಎಷ್ಟು ಚೆಂದ ನಿಂತಿದೆ ನಮ್ಮ ಪಿಕಾಕ್ ಬಂದು. ಈಗ ನಾವು ಹೊರಗಡೆ ಹೋದರೆ ಓಡಿ ಹೋಗುತ್ತೆ ಅದು, ಅಲ್ಲ ರೀ? ಎಷ್ಟು ಚೆಂದ ಕೂತಿದೆ ನೋಡಿ ಮಣ್ಣಿನ ಮೇಲೆ. ಕೆಳಗೆ ಹೋಯ್ತು. ಕಲ್ಲಿದೆ ಈಗ, ಅಲ್ಲಿ ಕೆಳಗೆ ಇಳಿದು. ಅವು ದೀಪಾವಳಿ ಗರಿ ಬಿಚ್ತಾವೆ. ಇದು ಎಲ್ಲ ಹಿಂದಿನ ಗರಿ ಹೊಕ್ಕಾರಿದ್ರು. ಚೆನ್ನಾಗಿ
ನೋಡಿ ಸ್ನೇಹಿತರೆ, ಸೀರೆಗಳು ತುಂಬಾ ಚೆನ್ನಾಗಿದ್ದವು. ಸಾಫ್ಟಾಗಿ, ತುಂಬ ಸಾಫ್ಟ್ ಅಂತಲೇ ಹೇಳ್ಬೋದು. ಒಂದು ಸೀರೆ ನಿಮಗೆ ಓಪನ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಜುಮ್ಕಾ ಥರ ಫುಲ್ಲು ಬುಟ್ಟ ಸೀರೆ ತುಂಬ ಇದೇ ಥರ ಬಂದಿದೆ. ತುಂಬ ಚೆನ್ನಾಗಿದೆ. ನಾನು ಒಂದು ಸೀರೆನ ಆವಾಗಲೇ ವಿಡಿಯೋ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮಿಗೆ ಹಾಕಲಿಕ್ಕೆ ಅಂಥೇಳಿ. ಒಂದೇ ಕೈಲೇ ವಿಡಿಯೋ ಮಾಡೋದು ತುಂಬಾ ಕಷ್ಟ ನಿಮಗೆ ತೋರಿಸ್ಲಿಕ್ಕೆ. ನೋಡಿ, ಇದು ಬಂದು ನಿಮಗೆ ಪಲ್ಲು ಬರುತ್ತೆ. ಗ್ರ್ಯಾಂಡಾಗಿದೆ ಪಲ್ಲು ಅಂತ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ಬ್ಲೌಸ್ ಕೂಡ ಇಲ್ಲಿದೆ ನೋಡಿ. ಬ್ಲೌಸ್ ಕೂಡ ಈ ಥರ ಪುಟ್ಟ ಬರುತ್ತೆ. ತುಂಬಾ ಚೆನ್ನಾಗಿದೆ. 8 ಕಲರ್ಸ್ ಇದೆ ಇದರಲ್ಲಿ. ನಾನು ಯುಗಾದಿ ಆಫರ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನೀವು ಒಂದು ಸೀರೆ ತೊಗೊಂಡ್ರೆ 1450 ರೂಪಾಯಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದು. ಒಂದು ಸೀರೆ ತೊಗೊಂಡ್ರೆ 1450 ರೂಪಾಯಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಸೀರೆ ತೊಗೊಂಡ್ರೆ 1450 ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ. ಒಂದು ಸೀರೆಗೆ ಫ್ರೀ ಶಿಪ್ಪಿಂಗ್ ಇರಲ್ಲ. 2 ಸೀರೆ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಬರುತ್ತೆ. ಹಾಗೆ ನೀವು 2 ಸೀರೆ ತೊಗೋತೀನಿ ಅಂದರೆ 2800 ರೂಪಾಯಿ ಆಗುತ್ತೆ. ಫ್ರೀ ಶಿಪ್ಪಿಂಗ್ ಕೊಡ್ತೀನಿ ನೋಡಿ. 2 ಸೀರೆ ಹಿಂದ್ಗಡೆ 100 ರೂಪಾಯಿ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಇಲ್ಲಿ ಫ್ರೀ ಶಿಪ್ಪಿಂಗ್ ಕೂಡ ಸಿಗುತ್ತೆ 2 ಸೀರೆ ತೊಗೊಂಡ್ರೆ. ನೀವು 2 ಸೀರೆ ಅಂದರೆ ನಾವು ಇಬ್ಬರು ಫ್ರೆಂಡ್ಸ್ ಸೇರಿ ಅಂಥೇಳಿ ಬೇರೆ ಬೇರೆ ಆರ್ಡ್ರ್ ಮಾಡ್ಕೊಳ್ಳೋ ಹಾಗಿಲ್ಲ. ಎರಡೂ ಒಂದೇ ಕಡೆ ಹೋಗಬೇಕು. ಸೀರೆ ಒಂದೇ ಹೆಸರಿನಲ್ಲಿ ಹೋದರೆ ಮಾತ್ರ ನಾವು ಫ್ರೀ ಶಿಪ್ಪಿಂಗ್ ಕೊಡ್ತೇವೆ. ಒಂದು ಸೀರೆಗೆಲ್ಲ ಫ್ರೀ ಶಿಪ್ಪಿಂಗ್ ಇಲ್ಲ. 2 ಸೀರೆ ಮೇಲ್ಗಡೆ ಎಷ್ಟು ಬೇಕಾದರೂ ಸೀರೆ ತೊಗೊಳ್ಳಿ ನೀವು. ಇದು ಒಂದೇ ಕಲರ್ ಅಂತಲ್ಲ, ಬೇರೆ ಬೇರೆ ಕಲರ್ಸ್. ನೀವು ಯಾವ ಕಲರ್ಸ್ ತೊಗೋತೀನಿ ತೊಗೊಳ್ಳಿ. ಸಿಕ್ಕಾಪಟ್ಟೆ ಸೀರೆ ಇದೆ, ಅಲ್ಲಿದೆ ಇಲ್ಲಿದೆ. ನಾನು ಸೀರೆ ಹಾಕ್ತಾ ಇರ್ತೀನಿ. ನಿಮ್ಗೆ ಯಾವ್ದು ಬೇಕಂತೇಳಿ ಸ್ಕ್ರೀನ್ಶಾಟ್ ತೆಗೆದನ್ನು ನೀವು ಕಳಿಸ್ಬೋದು ನಮ್ಮ ನಂಬರಿಗೆ. ನಾನು ನಂಬರ್ ಹಾಕಿರ್ತೇನೆ. ಹಾಗಾಗಿ ಯಾರಿಗೆಲ್ಲ ಸೀರೆ ಬೇಕಂಥೇಳಿ, ಒಂದು ಸೀರೆ ತೊಗೊಂಡ್ರೆ 1450 ಆಗುತ್ತೆ. 2 ಸೀರೆ ತೊಗೊಂಡ್ರೆ 2800 ಆಗುತ್ತೆ. ಹಾಗೆ 2 ಸೀರೆ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇದೆ. ಒಂದು ಸೀರೆಗೆ ಫ್ರೀ ಶಿಪ್ಪಿಂಗ್ ಇಲ್ಲ. ಕಲರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಬಂದು ಇದು ನೋಡಿ, ಆರೆಂಜ್ ಕಲರಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಈ ಕಲರ್ ಅಂತೂ ಸಿಗೋದು ತುಂಬಾ ಕಮ್ಮಿ. ಚೆಂಡು ಹೂವಿನ ಕಲರ್ ಅಂತ ಕರಿತೀವಿ ನಾವು, ಗೊಂಡೆ ಹೂವಿನ ಕಲರು. ಇದು ಬಂದು ಮೆಹಂದಿ ಇದ್ರ ಗ್ರೀನಲ್ಲಿ ಬರುತ್ತೆ, ಡಾರ್ಕ್ ಗ್ರೀನಲ್ಲಿ. ಮತ್ತು ರೆಡ್ ಬಾರ್ಡರು. ಪಲ್ಲು ಅಷ್ಟೇ ಗ್ರ್ಯಾಂಡಾಗಿದೆ, ತುಂಬ ಚೆನ್ನಾಗಿದೆ. ಬಾರ್ಡರ್ ನೋಡಿ ಎಷ್ಟು ಸಖತ್ತಾಗಿದೆ. ವೆಡ್ಡಿಂಗ್ ಸೀರೆ ಅಂತಲೇ ಹೇಳ್ಬೋದು. ಇದು ಮೆಹಂದಿ ಕಲರು. ಇದು ಬಂದು ಇಲ್ಲಿ ಬ್ಲೂ ಕಲರ್ಸ್ ನೋಡಿ. ಇದು ಬಂದು ಬ್ಲೂ ಕಲರ್ಸ್ ಇದೆ. ಇದು ಒಂದು ಕಲರ್ಸ್ ಇದೆ. ಇದು ಪರ್ಪಲ್ಲು. ಇದು ಬಂದು ಇದು ಕೆಳಗಡೆದು ನಿಮಗೆ ಫೋಲ್ಡ್ ಮಾಡಿ ನಾನು ಇಲ್ಲಿ ವಿಡಿಯೋ ಮಾಡಲಿಕ್ಕೋಸ್ಕರ ಇದನ್ನು ಮಾಡಿದ್ದೆ. ನಿಮಗೆ ತೋರಿಸ್ತೇನೆ ಇದು ಯಾವ ಕಲರ್ ಇದೆ ಅಂಥೇಳಿ. ನೋಡಿ, 8 ಕಲರ್ ಸೀರೆ ಇದೆ ಇದರಲ್ಲಿ. ಯಾವ ಕಲರ್ಸ್ ಬೇಕು ಅಂಥೇಳಿ ನಾನಿಲ್ಲಿ ನಿಮಗೆ ಯಾವುದನ್ನು ಇದನ್ನು ಬಳಸಿಲ್ಲ. ನೇರವಾಗಿ ವಿಡಿಯೋ ಮಾತ್ರ ಮಾಡ್ತಾಯಿದ್ದೀನಿ, ನ್ಯಾಚುರಲ್ ವಿಡಿಯೋ. ಇದಕ್ಕೆ ಫಿಲ್ಟ್ರ್ ಹಾಕೋದಾಗಲಿ ಯಾವುದು ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆ ಥರ ಮಾಡಿದರೆ ನನಗೆ ಇಷ್ಟ ಆಗಲ್ಲ, ಮೋಸ ಅನಿಸುತ್ತೆ ನಿಮಗೆ. ನೋಡಿ, ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲಿ ಫಿಲ್ಟ್ರ್ ಹಾಕಿ ತೋರಿಸಿದ್ರೆ ನಿಮಗೆ ಚೆನ್ನಾಗಿ ಕಾಣ್ಬೋದು. ನೀವು ಮನೆಗೆ ಬಂದಮೇಲೆ ತೊಗೊಂಡ್ಮೇಲೆ ಮತ್ತೆ ನನ್ನನ್ನು ಬೈಕೊಳ್ಬಾರ್ದಲ್ಲ ಕಾಣಿಸುತ್ತೆ. ಇನ್ನು ನೋಡಿ, ನಾನು ಫಿಲ್ಟ್ರ್ ಅಂತೂ ಹಾಕೋಕ್ಕೆ ಹೋಗಲ್ಲ. ನಾನು ಆವಾಗಲೇ ಕೆಳಗಡೆ ಸೀರೆ ಒಂದು ಹಾಕಿದ್ನಲ್ಲ, ಅದು ಬಂದು ಪಿಂಕು. ತುಂಬಾ ಚೆನ್ನಾಗಿದೆ. ಯಾವುದೆಲ್ಲ ಬೇಕಂಥೇಳಿ ಸ್ಕ್ರೀನ್ಶಾಟ್ ತೆಗೆದು ನೀವು ನನಗೆ ಕಳಿಸಿ. 2 ಸೀರೆ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇದೆ. ಒಂದು ಸೀರೆಗಂತೂ ಇಲ್ಲ ಸ್ನೇಹಿತರೆ. ನಾನು ಈಗ ಚಿಕ್ಕದಾಗಿ ಹೆಜ್ಜೆ ಇಡ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ಹಾಗೆ ಒಂದು ಸೀರೆದು ಬಂದು 1450, 2 ಸೀರೆದು ಬಂದು 2800 ರೂಪಾಯಿ ಆಗುತ್ತೆ. ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. ಆಲ್ ಓವರ್ ಇಂಡಿಯಾ ಅಂತಲೇ ಹೇಳ್ಬೋದು ಸ್ನೇಹಿತರೆ. 3 ದಿನದಿಂದ 4 ದಿನದೊಳಗಡೆ ನಿಮಗೆ ಕೈಗೆ ಸೇರುತ್ತೆ. ನಾನು ಫ್ಯಾನ್ ಹಾಕಿದ್ದೀನಿ, ಸೀರೆಗಳು ಉಬ್ತಾ ಇದ್ದಾವೆ ಮೇಲ್ಗಡೆ ನೋಡಿ. ಸಿಕ್ಕಾಪಟ್ಟೆ ಸೆಕೆ ಇರೋ ಕಾರಣ. ಹಾಗಾಗಿ ಸೀರೆ ಯಾವುದೆಲ್ಲ ಬೇಕಂತೇಳಿ ಮೆಸೇಜ್ ಹಾಕಿ ನಮಗೆ. ಈಗ ಸಾಯಂಕಾಲ ದೇವಸ್ಥಾನಕ್ಕೆ ಹೊಂಟೀನಿ. ನಾಳೆ ಧನುಷನ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಅದಕ್ಕಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ನೀರಿನ ಟಾಕಿ ಗೀಕೆಲ್ಲ ಇದನ್ನು ಮಾಡಿಕೊಂಡು ಈಗ ಬಂದಿದೆ. ನಾನು ನಮ್ಮಮ್ಮರಿಗೆ ಸೀರೆ ತೊಗೊಂಡೋಗಿದ್ದೆ, ತೊಗೊಂಬ ಅಂತೇಳಿದರು. ಒಂದಿಷ್ಟು ಇದ್ರಾಗಿನೂ 2 ಸೀರೆ ತೊಗೊಂಡಿದ್ದಾರೆ ಅವರು. ಅವ್ರಿಗೆ ಇಲ್ಕಲ್ ಸೀರೆ ಕೂಡ ಬೇಕಾಗಿದೆ ಅಂತೆ. 600 ರೂಪಾಯಿದು ಸೀರೆ. ಇವು 1100, ಇವು 1450. ಈಗ ನೋಡಿ, ಮದುವೆ ಸೀರೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ ಅಂತೂ ತುಂಬಾ ಇದೆ. ಇದು ಅನುಶ್ರೀ ಸಾಡಿ 450 ಅಂದರೆ 450 ನೋಡಿ. ಇದು ಕೂಡ ಅದೇ ಕಲರ್ಸು. ಅನುಶ್ರೀ ಇದು ಬೇರೆ ಇದೆ, ಅಲ್ಲಿದೆ ಅನುಶ್ರೀ ಸಾಡಿ ಇಲ್ಲಿದೆ ನೋಡಿ. ತುಂಬ ಸೀರೆ ಕಲೆಕ್ಷನ್ ಇದೆ. ಯಾರಿಗೆಲ್ಲ ಬೇಕಂತ ಹೇಳಿ ನೋಡಿ. ಇಲ್ಲಿ
ಫುಲ್ ಕಲೆಕ್ಷನ್ ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇಲ್ಕಲ್ ಸಾರಿ ಬೇಕಾಗಿದ್ದಾವಂತೆ, ಇಲ್ಕಲ್ ಸಾರಿ ಕೊಟ್ಟು ಬರ್ತೀನಿ. ಓಪನ್ ಮಾಡಿ ಶ್ರೇ ಆಯ್ತು ಹಿಡಿದ್ರೆ ಕವರ್ ಆಯ್ತು ನೋಡಿ. ಹಾಂ ಆಯ್ತು ರೀ ಮಾಡಿ ನೋಡಿ ನಮ್ಮ ಮೇಡಮ್ ಅವರು ಕೂತಿದ್ದಾರೆ ಸ್ನೇಹಿತರೆ. ಇಲ್ಕಲ್ ಸೀರೆ ಹಾಕಿಬಿಟ್ಟಿಯಮ್ಮ ನೋಡಿ ಸ್ನೇಹಿತರೆ. ಇದು ಇಲ್ಕಲ್ ಸೀರೆ, ಬ್ಲೂ ಕಲರ್ ಸೀರೆ ಬೇಕಾಗಿದೆ ಅಂತೆ. ಹೋಗಿ ಕೊಟ್ಟು ಬರ್ತೀನಿ ಈಗ ಅವರಿಗೆ. 2 ಇಲ್ಕಲ್ ಸೀರೆಗಳಿದಾವೆ, 2 ಕೊಟ್ಟು ಬರ್ತೀನಿ. ಇದ್ರ ಪ್ರೈಸ್ ಬಂದು 1800 ಕೂಡ ಇದೆ, ಕಮ್ಮಿಯಲ್ಲಿ ಕೂಡ ಇದೆ. ಇದು 1800, ತುಂಬ ಒಳ್ಳೆ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿ ಇದೆ. 1300-400 ರೂಪಾಯಿಗೆ ಸಿಗುತ್ತೆ. ಅದು ಅಷ್ಟು ಕ್ವಾಲಿಟಿ ನಾವು ಹೇಳಿ ನಿಮಗೆ ಕೊಡೋದಕ್ಕಾಗಲ್ಲ. ಆ ಕ್ವಾಲಿಟಿ ಸೀರೆ ನಾನು ತರಿಸಿ ಇಲ್ಲ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿದೆ. ಇದನ್ನೀಗ ಹೋಗಿ ಕೊಟ್ಟು ಬರ್ತೀನಿ 2 ಸೀರೆಗಳನ್ನು. ಯಾರಿಗೆಲ್ಲ ಬೇಕು ಪ್ಲೀಸ್ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಥರದ ಸೀರೆಗಳದಾವೆ ನೋಡಿ ನಮ್ಮ ಹತ್ರ, ತುಂಬಾ ಚೆನ್ನಾಗಿದ್ದಾವೆ. ಯಾರಿಗೆಲ್ಲ ಬೇಕು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ.